Hello children, I am Ramamani from Dodalvaram High School. Today in this class we will learn about 10th standard second language English, the third poem I am the land. This poem is written by Marina D. Bellagenta. First of all, I am going to read this poem first, then I am going to explain to you. Okay. I am the land, I wait. You say you own me, I wait. You shout, I lie patient. You buy me, I wait. With muddy holes and scarlet eyes, I stay. Then someone tickles me, plants life, fruit, grass, trees, children dance, someone sings. You come with guns, a chain link necklace chokes me now. I wait. You cannot put a fence around the planet Earth. I am the land. I wait. In this poem, the poet Marina D. Bellagenta describes the patience of Mother Earth as we humans repeatedly torture her. But she is very confident and sure that we can never shackle her. ಈ ಒಂದು ಪದ್ಯದಲ್ಲಿ ದ ಪೇಷನ್ಸ್ ಆಫ್ ಮದರ್ ಅರ್ತ್, ಇಲ್ಲಿ ಭೂಮಿ ತಾಯಿಯ ಸಹನೆಯ ಕುರಿತು ಈ ಒಂದು ಪದ್ಯದಲ್ಲಿ ಹೆಚ್ಚಿನ ಒತ್ತನ್ನ ಕೊಟ್ಟು ಮರೀನಾ ಡಿ ಬೆಲಾಜೆಂಟಾ ತಿಳಿಸಿಕೊಟ್ಟಿದ್ದಾರೆ. ಈ ವಿ ಹ್ಯೂಮನ್ ಬೀಯಿಂಗ್ಸ್ ರಿಪೀಟೆಡ್ಲಿ ಟಾರ್ಚರಿಂಗ್ ದ ಹ್ಯೂಮನ್ ಅರ್ತ್. ನಾವೇನು ಮಾಡ್ತಾ ಇದೀವಿ? ಹ್ಯೂಮನ್ ಬೀಯಿಂಗ್ಸು ಕಂಟಿನ್ಯೂಸ್ ಆಗಿ ರಿಪೀಟೆಡ್ಲಿ ನಾವು ವಿ ಆರ್ ಟಾರ್ಚರಿಂಗ್ ದ ಮದರ್ ಅರ್ತ್. ನಾವು ಹೇಗೆ ಟಾರ್ಚರ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ದೋ ದ ಮದರ್ ಅರ್ತ್ ಟಾಲರೇಟಿಂಗ್ ಆಲ್ ದಿಸ್ ಥಿಂಗ್ಸ್, ಇಷ್ಟೆಲ್ಲ ನಾವು ಮಾಡ್ತಾ ಇದ್ರು ಸಹ ಮದರ್ ಅರ್ತ್ ಏನು ಮಾಡ್ತಾಳೆ? ಎಲ್ಲವನ್ನೂ ಸಹ ಏನು ಮಾಡ್ತಾರೆ? ಸಹಿಸ್ಕೊಳ್ತಾ ಇದ್ದಾರೆ. ಬಟ್ ಶಿ ಈಸ್ ವೆರಿ ಕಾನ್ಫಿಡೆಂಟ್, ತುಂಬಾನೇ ಕಾನ್ಫಿಡೆಂಟ್ ಆಗಿ ಆತ್ಮವಿಶ್ವಾಸದಿಂದ ಇದ್ದಾರೆ. ಅಂಡ್ ಶೂರ್ ದಟ್ ವಿ ಕ್ಯಾನ್ ನೆವರ್ ಶಾಕಲ್ ಹರ್. ನಾವೆಷ್ಟೇ ಪ್ರಯತ್ನ ಪಟ್ಟರೂ ಸಹ ನಾವನ್ನ ಮದರ್ ಅರ್ಥನ ಅಲುಗಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಈ ಒಂದು ಪದ್ಯದ ಮುಖಾಂತರ ತಿಳಿಸ್ಕೊಡ್ತಿದ್ದಾರೆ. ದಿಸ್ ಇಸ್ ಆಲ್ ಅಬೌಟ್ ದ ಪೋಯಮ್ ಚಿಲ್ಡ್ರನ್. Okay, now we will learn about the poet Marina D. Bellagenta. Marina de Bellagenta was born near Milan. It will comes in Italy in 1949. She has a degree in poetry and recording media from Mills College and MFA in Visual Arts from University of California at San Diego. She was a founder of the feminist publishing house Kelsey Street Press of Berkeley in 1997. Her poetry has appeared in anthologies and magazines in Canada, Italy, Britain, Australia and the USA. So, this is all about the poet Marina D. Bellagenta. Now we will proceed to the poem I Am the Land. Here in this poem, we can understand that everybody till some extent tolerates everything, all the tortures, everything, but after the level has been crossed, they have to against us. That things we are going to learn from this poem, children. Here in this poem, I am the land. Who is the speaker here? Then the speaker, voice of the poem. ಇಲ್ಲಿ ಐ ಆಮ್ ದ ಲ್ಯಾಂಡ್ ಅಂತ ಬಂದಾಗ ಇಲ್ಲಿ ಸ್ಪೀಕರ್ ಯಾರಾಗ್ತಾರೆ? ವಾಯ್ಸ್ ಆಫ್ ದ ಪೋಯಮ್ ಅಂತ, ಧ್ವನಿ, ಪದ್ಯದ ಮುಖಾಂತರ ಬರ್ತಾ ಇರ್ತಕ್ಕಂಥ ಒಂದು ಧ್ವನಿ ಆಗಿದೆ ಇಲ್ಲಿ.
ಮದ ಅರ್ಥ ಇಲ್ಲಿ ಒಂದು ಧ್ವನಿ ಅಂತ ನಾವಿಲ್ಲಿ ಹೇಳ್ಬೋದು. ಹೂ ಡು ಯು ಥಿಂಕ್ ಇಸ್ ದ ಸ್ಪೀಕರ್ ಆಫ್ ದ ಪೋಯಮ್ ಚಿಲ್ಡ್ರನ್? ಹೂ ಡು ಯು ಥಿಂಕ್ ಇಸ್ ದ ಸ್ಪೀಕರ್ ಆಫ್ ದ ಪೋಯಮ್? ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಸ್ಪೀಕರ್ ಯಾರು ಹಾಗಾದ್ರೆ? ದ ಸ್ಪೀಕರ್ ಆಫ್ ದ ಪೋಯಮ್ ಈಸ್ ಮದರ್ ಅರ್ತ್ itself. Okay, the speaker of the poem is mother earth itself. mother earth ಇಲ್ಲಿ speaker of the poem ಆಗಿರೋದನ್ನ ನಾವಿಲ್ಲಿ ನೋಡ್ತೀವಿ. Now we will see the first stanza. I am the land, I wait. You say you own me, I wait. See, I am the land. ನಾನು, ಕವಿ ಇಲ್ಲಿ ತನ್ನ ತಾನಾಗಿ ಹೇಳ್ತಾ ಬರ್ತಾರೆ. ಏನಂತ? ತಾನೇ ಭೂಮಿಯ ಪರವಾಗಿ ಮಾತಾಡಲಿಕ್ಕೆ ಕವಿ ಇಲ್ಲಿ ಹೊರಟಿದ್ದಾರೆ. ಮಕ್ಕಳೇ, ಮಾತಾಡುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ನಾನು ಭೂಮಿ, ನಿಮ್ಮ ನೆಲ, ನಿಮ್ಮ ನಾಡು ಹಾಗೂ ನಿಮ್ಮ ಹೊಲ ಅಂತ ನಾವೇನೇನೋ ಇಲ್ಲ ಪರ್ಟಿಷನ್ ಮಾಡ್ಕೊಂಡಿದ್ದೀವಿ, ಅದೆಲ್ಲವೂ ಸಹ ನಾನು ಆಗಿದ್ರು ಅಂತ ನೀವು ನನ್ನನ್ನು ಕರೆದಾಗ ನಾನು ನಿಧಾನವಾಗಿ ಅದನ್ನು ಗಮನಿಸ್ತಾ ಬಂದಿದ್ದೀನಿ ಅಂತ ಇಲ್ಲಿ ಭೂಮಿ ತಾಯಿ ಹೇಳ್ತಾ ಬರ್ತಾರೆ. ಕವಿ ಇಲ್ಲಿ ಭೂಮಿ ತಾಯಿಯ ಒಂದು ಪಾತ್ರವನ್ನ ಅವರ ಒಂದು ಇದನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಐ ಆಮ್ ದ ಲ್ಯಾಂಡ್, ಐ ವೇಟ್. ನಾನು ಭೂಮಿ ತಾಯಿ, ನಾನು ಕಾಯ್ತಾ ಇದ್ದೇನೆ, ವೆಯ್ಟ್ ಮಾಡ್ತೀನಿ, ನಾನು ಸಹನೆ ಇದೆ ನನ್ನಲ್ಲಿ, ಕಾಯುವಂತಹ ಪೇಷನ್ಸ್ ಇದೆ ನನ್ನಲ್ಲಿ. ಯು ಸೇ ಯು ಓನ್ ಮೀ. ನೀವೆಲ್ಲ ಸಹ ಹೇಳ್ತೀರಿ ನನ್ನ ಏನಂತ, ನೀವೆಲ್ಲ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತೀರಿ. ನನ್ನ ಹೊಲವನ್ನಾಗಿ ನಾವು ಬಳಸ್ತಾ ಇದ್ದೀವಿ, ಮರ ಮೇಲೆಲ್ಲ ಸಹ ಅನೇಕ ಬಿಲ್ಡಿಂಗ್ಸನ್ನು ಕಟ್ಟಿದ್ದೀವಿ, ಮನೆಗಳನ್ನು ಮಾಡ್ಕೊಂಡಿದ್ದೀವಿ, ಫ್ಯಾಕ್ಟರೀಸನ್ನು ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿಕೊಂಡು ನಾವು ಏನು ಮಾಡ್ತಾ ಇದ್ದೀವಿ? ನಂದು 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 ಅಂತ ಎಲ್ಲ ಸಹ ಜನರು ಏನು ಮಾಡ್ತಾರೆ? ಹೊಡೆದಾಡ್ತಿರ್ತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಆದರೂ ಸಹ ಭೂಮಿ ತಾಯಿ ಯಾವುದೇ ಒಂದು ಪದವನ್ನು ನಮ್ಮ ಎದುರಾಗಿ, ನಮ್ಮ ಆಪೋಸಿಟ್ ಆಗಿ ಮಾತಾಡ್ತಿರ್ತಕ್ಕಂಥದ್ದು ನಾವಿಲ್ಲಿ ನೋಡಿಲ್ಲ ಮಕ್ಕಳ ಇದುವರೆಗೂ ಸಹ. ಸೊ ಅಷ್ಟೊಂದು ತಾಳ್ಮೆಯಿಂದ ಭೂಮಿ ತಾಯಿ ಕಾಯ್ತಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಅದರ ಜೊತೆಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ದಲ್ಲಿ ಪೋಯೆಟ್ ಹೇಳ್ತಾರೆ, ಯು ಶೌಟ್ ಐ ಲೈ ಪೇಷಂಟ್. ಸಿ, ಯು ಶೌಟ್, ನಾವೆಲ್ಲ ಸಹ ಕಿರ್ಚಾಡ್ತೀವಿ. ನನ್ನ ಜಾಗ, ನನ್ನ ಜಮೀನು, ನನ್ನ ಹೊಲ ಅಂತ ಎಲ್ಲ ಹೇಳಿ ನಾವು ಕಿರ್ಚಾಡ್ತಾ ಇರ್ತೀವಿ. ಶೌಟಿಂಗ್ ಇನ್ ಸೆನ್ಸ್ ಕಿರ್ಚತಕ್ಕಂಥದ್ದು. ಐ ಲೈ ಪೇಷಂಟ್, ನಾನು ಹಾಗೆ ಪೇಷಂಟ್ ಅಲ್ಲಿ ತಾಳ್ಮೆಯಿಂದ ನಾನು ಹಾಗೆ ಇದ್ದೀನಿ, ನಾನೇನು ಸಹ ಅಪೋಸಿಟ್ ಆದ ವಿರುದ್ಧ ನಾನೇನು ಸಹ ಮಾತಾಡ್ತಾ ಇಲ್ಲ. ಯು ಬೈ ಮೀ, ದ ಪೀಪಲ್ ಆರ್ ಟೆಲ್ಲಿಂಗ್, ಜನ ಹೇಳ್ತಾರೆ ಏನಂತ? ಯು ಬೈ ಮೀ, ನೀವು ಹೇಳ್ತೀರಿ ನನ್ನನ್ನು, ನಾನು ಕೊಂಡ್ಕೊಂಡಿದ್ದೀನಿ ಅಂತ ನೀವು ನನಗೆ ಹೇಳ್ತಾ ಇದ್ದೀನಿ, ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ನೀವು ಇಲ್ಲಿ ಹೇಳ್ತಾ ಇದ್ದೀರಿ. ಬಟ್ ಸ್ಟಿಲ್ ಐ ನೆವರ್ ಓಪನ್ ಮೈ ಮೌತ್, ಸ್ಟಿಲ್ ಜಸ್ಟ್ ಐ ವೇಟ್. ನಾನು ಸುಮ್ಮನೆ ಮಾತಾಡದೆ, ಸುಮ್ಮನೆ ನೋಡ್ತಾ ಇದ್ದೀನಿ, ನಾನು ಕಾಯ್ತಾ ಇದ್ದೀನಿ. With muddy holes and correct eyes I stare. See, with muddy holes ಅಂತ ಹೇಳಿ ಕೊಟ್ಟಿದ್ದಾರೆ. See, ಇಲ್ಲಿ ಓನ್ ಅಂತ ಬಂದಾಗ ಅರ್ಥ ಏನ್ ಬರುತ್ತೆ? OWN, ಓನ್ಗೆ ಪೊಸೆಸಿವ್ನೆಸ್, ಪೊಸೆಸ್ ಅನ್ನೋ ಅರ್ಥ ಬರುತ್ತೆ. ಇಲ್ಲಿ ಏನ್ ಪೊಸೆಸ್ ಅಂದ್ರೆ ನಂದು, ತಂದು ಅಂತ ಹೇಳ್ತಕ್ಕಂಥ ಒಂದು ಪೊಸೆಸ್ ಅಂತಕ್ಕಂಥ ಒಂದು ಗುಣ ಇಲ್ಲಿ ಕಾಣುತ್ತೆ. ಅಂದ್ರೆ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ವಿ ಆರ್ ಟೆಲ್ಲಿಂಗ್ ದಟ್ ದಿಸ್ ಲ್ಯಾಂಡ್ ಬಿಲಾಂಗ್ಸ್ ಟು ಮೀ, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಮೀ, ದಿಸ್ ಹೌಸ್ ಬಿಲಾಂಗ್ಸ್ ಟು ಮೀ, ದಿಸ್ ಬಿಲ್ಡಿಂಗ್ ಬಿಲಾಂಗ್ಸ್ ಟು ಮೀ, ಲೈಕ್ ದಟ್. ಓಕೆ, ಇದೆಲ್ಲ ಏನ್ ತೋರಿಸುತ್ತೆ? ನಮಗೆ ಓನ್ ಪೊಸೆಸಿವ್ನೆಸ್ ಅನ್ನ ತೋರಿಸುತ್ತೆ. ಸೊ ಅದನ್ನ ಹೇಳ್ತಾರೆ. ಇಲ್ಲಿ ದೆನ್ ವಿತ್ ಮಡ್ಡಿ ಹೋಲ್ಸ್ ಅಂಡ್ ಕಾರ್ಲಾಟ್ ಐಸ್ ಐ ಸ್ಟೇ. ನೋಡಿ, ವಿತ್ ಮಡ್ಡಿ ಹೋಲ್ಸ್, ನಾವು ಯೂಸ್ ಮಾಡ್ತಿರ್ತಕ್ಕಂಥ ಒಂದು ಭೂಮಿಯನ್ನು ನಾವೇನು ಮಾಡ್ತೀವಿ? ಎಲ್ಲ ಕಡೆ ಅಲ್ಲಲ್ಲಿ ಅಗದು ಬಿಲ್ಡಿಂಗ್ಸ್, ಮನೆಗಳನ್ನು ಮತ್ತು ದೊಡ್ಡ ದೊಡ್ಡ ಫ್ಯಾಕ್ಟರೀಸ್, ಇಂಡಸ್ಟ್ರೀಸ್ ಎಲ್ಲ ಮಾಡಬೇಕು ಅಂದಾಗ ಏನು ಮಾಡ್ತೀವಿ? ಆ ಭೂಮಿಯನ್ನು ಅಗದು ಎಲ್ಲ ಕಡೆ ಹೋಲ್ಸನ್ನು ಮಾಡ್ತಾ ಇದೀವಿ, ರಂಧ್ರಗಳನ್ನು ಮಾಡ್ತಾ ಇದೀವಿ. ಅಷ್ಟೆಲ್ಲ ಮಾಡೋದು ಸಹ ಭೂಮಿ ತಾಯಿ ಯಾವತ್ತೂ ಸಹ ನಮ್ಮ ವಿರುದ್ಧ ಮಾತಾಡಿರ್ತಕ್ಕಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಅದರ ಜೊತೆಗೆ ಕಾರ್ಲಾಟ್ ಐಸ್ ಐ ಸ್ಟೇರ್. Stare means look at things fixedly for a long time. What do you mean by stare? ಏನು stare ಅಂದ್ರೆ look at things fixedly. ನಾವು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಒಂದೇ ವಸ್ತುವಿನ ಕಡೆಗೆ ಸತತವಾಗಿ ನೋಡ್ತಾ ಇದ್ದಾಗ ನಾವು ಏನಾಗುತ್ತೆ? ಅದನ್ನ ನಾವಿಲ್ಲಿ ಸ್ಟೇರಿಂಗ್ ಅಂತ ಹೇಳಿ ಕರಿತೀವಿ, ಸ್ಟೇರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಪೋಯೆಟ್ ಹೇಳ್ತಾರೆ ವಿತ್ ಮಡ್ಡಿ ಹೋಲ್ಸ್, ಎಲ್ಲ ಕಡೆ ನಾವು ಭೂಮಿ ತಾಯಿನ ರಂಧ್ರಗಳನ್ನಾಗಿ ಅಗಿತಾ ಬರ್ತಾ ಇದೀವಿ. ಅಂಡ್ ಕಾರ್ಲಾಟ್ ಐಸ್ ಐ ಸ್ಟೇರ್ ಅಂದರೆ ಇಲ್ಲಿ ಪೊಯೆಟ್ ಇಲ್ಲಿ ಹೇಳ್ತಾರೆ ಏನಂತ? ಎಲ್ಲಿಯವರೆಗೆ ನನ್ನ ಕಣ್ಣನ್ನು ಹಾಯಿಸಿ ನೋಡಲಿಕ್ಕೆ ಸಾಧ್ಯ ಇದೆಯೋ, ಎಷ್ಟು ದೂರದವರೆಗೆ ನನ್ನ ಕಣ್ಣು ವೀಕ್ಷಿಸಲಿಕ್ಕೆ ಸಾಧ್ಯ ಇದೆಯೋ ಅಲ್ಲಿಯವರೆಗೂ ಸಹ ಅನೇಕ ವಾಹನಗಳನ್ನು ನನ್ನ ಮೇಲೆ ಬಂದರೆ ಭೂಮಿ ತಾಯಿಯ ಮೇಲೆ ನಿಲ್ಲಿಸಿರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀನಿ. ಅಷ್ಟೆಲ್ಲ ನೀವು ನಿಲ್ಲಿಸಿದ್ರು, ನನ್ನ ಮೇಲೆ ಹೊರೆಯನ್ನು ಹಾಕಿದ್ರು, ಭಾರವನ್ನು ಹಾಕಿದ್ರು ಸಹ ನಾನು ಯಾವುದೇ ರೀತಿಯಲ್ಲಿ ನಿಮ್ಮ ವಿರುದ್ಧ ನಾನು ಮಾತಾಡ್ತಾ ಇಲ್ಲ, ನಾನು ಅಪೋಸ್ ಮಾಡ್ತಿಲ್ಲ ನಿಮ್ಮನ್ನ ಅಂತ ಇಲ್ಲಿ ಹೇಳ್ತಾರೆ. ದಿಸ್ ಆಲ್ ಅಬೌಟ್ ಫ್ರಮ್ ದ ಸೆಕೆಂಡ್ ಸ್ಟ್ಯಾಂಜಾ. ಓಕೆ, then someone tickles me, plants life, fruit, grass, trees, children dance, someone sings. See, then someone
ಟಿಕಲ್ಸ್ ಮೀ. ಮತ್ತೆ ಇಲ್ಲಿ ಹೇಳ್ತಾರೆ ನೋಡಿ, ವಾಟ್ ಯು ಮೀನ್ ಬೈ ಟಿಕಲ್ಸ್ ಚಿಲ್ಡ್ರನ್? ಪ್ಲೋಯಿಂಗ್, ಉಳುಮೆ ಮಾಡ್ತಕ್ಕಂಥದ್ದು. ಟಿಕಲ್ಸ್ ಅಂದ್ರೆ ಇಲ್ಲಿ ಪ್ಲೋಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಆಗೋ ಹಾಗೆ. ಟಿಕಲ್ಸ್ ಅಂದ್ರೆ ಪ್ಲೋಸ್ ಅಂತ ಹೇಳಿ, PLOUGHS. ಓಕೆ, ಇಲ್ಲಿ ಸಮ್ ಒನ್ ಟಿಕಲ್ಸ್ ಮೀ, ಕೆಲವರು ಬಂದು ನನ್ನ ಉಳುಮೆ ಮಾಡ್ತಾರೆ, ನನ್ನಲ್ಲಿ ವ್ಯವಸಾಯವನ್ನ ಮಾಡ್ತಾರೆ ನನ್ನ ಭೂಮಿಯನ್ನು ಬಳಸಿಕೊಂಡು. ಅಂಡ್ ಪ್ಲಾಂಟ್ಸ್ ಲೈಫ್, ಕೆಲವರು ಅನೇಕ ಗಿಡಗಳನ್ನು ಹಾಕಿ ಬೆಳೆದಿರ್ತಕ್ಕಂಥದ್ದನ್ನು ಸಹ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಅಂಡ್ ದೆನ್ ಫ್ರೂಟ್, ಅನೇಕ ಹಣ್ಣುಗಳನ್ನು ಬೆಳೆದಿರ್ತಕ್ಕಂಥ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಅಂಡ್ ಗ್ರಾಸ್ ಅಂದ್ರೆ ಆ ಹುಲ್ಲನ್ನೆಲ್ಲ ಸಹ ಬೆಳೆದೋದನ್ನೆಲ್ಲ ಅನೇಕ ಪ್ರಾಣಿ ಪಕ್ಷಿಗಳಿಗೆಲ್ಲ ಪ್ರಾಣಿಗಳಿಗೆ ಅದನ್ನ ಆಹಾರವಾಗಿ ಕೊಡ್ತಾ ಇರ್ತಕ್ಕಂಥ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ದೆನ್ ಟ್ರೀಸ್, ಅನೇಕ ಗಿಡಗಳು ಮರಗಳಾಗಿ ದೊಡ್ಡ ದೊಡ್ಡ ಬೃಹತ್ ಮರಗಳಾಗಿ ಬೆಳೆದಿರ್ತಕ್ಕಂಥದ್ದನ್ನ ಇಲ್ಲಿ ನೋಡ್ತಾ ಇದ್ದೀನಿ. ಅದೆಲ್ಲವೂ ಸಹ ನನ್ನ ಮೇಲೆ ನಿಂತಿದೆ, ನನ್ನ ಮೇಲೆ ಹೊರೆಯಾಗಿದೆ ಅಂತ ನಾನು ಯಾವತ್ತೂ ಸಹ ನಿಮಗೆ ಹೇಳ್ತಾ ಇಲ್ಲ. ಅಂಡ್ ದೆನ್ ಜೊತೆಗೆ ಚಿಲ್ಡ್ರನ್ ಡ್ಯಾನ್ಸ್, ಎಲ್ಲ ಮಕ್ಕಳು ಸಹ ನನ್ನ ಮೇಲೆ ಏನು ಮಾಡ್ತಾರೆ, ನನ್ನ ಭೂಮಿ ತಾಯಿಯ ಮೇಲೆ ನಾವೇನು ಮಾಡ್ತೀವಿ, ಡ್ಯಾನ್ಸ್ ಮಾಡ್ತಕ್ಕಂಥದ್ದನ್ನ, ನೃತ್ಯವನ್ನ ಮಾಡ್ತೀರಿ. ನೀವು ಖುಷಿಯಿಂದ ಸಂಭ್ರಮವನ್ನ ಪಡ್ತೀರಿ. ನನಗೆ ಎಷ್ಟು ನೋವಾಗುತ್ತೆ ಅಂತ ಸಹ ನೀವು ಇಲ್ಲಿ ಯೋಚನೆ ಮಾಡ್ತಾ ಇಲ್ಲ ನೀವು ಅಂತ ಹೇಳಿ ಭೂಮಿ ತಾಯಿಯಲ್ಲಿ ಹೇಳ್ತಿದ್ದಾರೆ. ಅಂಡ್ ದೆನ್ ಸಮ್ ಒನ್ ಸಿಂಗ್ಸ್. ಓಕೆ, ಅಂದ್ರೆ ಭೂಮಿ ತಾಯಿಗೆ ಸಂಬಂಧಪಟ್ಟ ಹಾಗೇನೆ ಅನೇಕ ಹಾಡುಗಳನ್ನ ರಚಿಸಿ ಹಾಡ್ತಕ್ಕಂಥದ್ದನ್ನ, ಅದರ ಜೊತೆಗೆ ಅನೇಕ ನೃತ್ಯಗಳನ್ನ ಭೂಮಿ ತಾಯಿಗೆ ಸಂಬಂಧಪಟ್ಟ ಹಾಗೆ ಹೋಲಿಕೆ ಮಾಡ್ಕೊಂಡು ಮಾಡ್ತಕ್ಕಂಥದ್ದನ್ನ ಸಹ ನಾವಿಲ್ಲಿ ನೋಡ್ತಾ ಇದೀವಿ. ನೀವು ಇಷ್ಟೆಲ್ಲ ಮಾಡ್ತಾ ಇದ್ರು ಸಹ ನಾನು ಯಾವುದೇ ರೀತಿಯ ಒಂದು ವಿಚಾರಗಳನ್ನ ನಿಮ್ಮ ವಿರುದ್ಧ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. You come with guns, a chain link necklace chokes me now. Next stanza, you come with guns, a chain link necklace chokes me now. ನೋಡಿ, you come with guns, ಕೆಲವರು ಬಂದು ಹೇಳ್ತಾರೆ ಗನ್ನನ್ನು ತಗೊಂಡು ಬಂದು ನನಗೆ ಹೆದರಿಸ್ತಾರೆ ಅಂತ ಇಲ್ಲಿ ಭೂಮಿ ತಾಯಿ ಹೇಳ್ತಾರೆ. ಅಂದರೆ ಕೆಲವೊಂದು ಭೂಮಿಗೋಸ್ಕರ ನಾವು ಎಷ್ಟೊಂದು ದೇಶಗಳೆಲ್ಲ ಸಹ ಹೊಡೆದಾಡ್ತಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಚೈನ್ ಲಿಂಕ್ ನೆಕ್ಲೇಸ್ ಅಂತ ಹೇಳಿ ಒಂದು ಪದ ಬಂತು. ವಾಟ್ ಯು ಮೀನ್ ಬೈ ಚೈನ್ ಲಿಂಕ್ ನೆಕ್ಲೇಸ್? ಫೆನ್ಸಿಂಗ್. ಫೆನ್ಸಿಂಗ್ ಅಂತಂದ್ರೇನು? ಒಂದು ಕಾಂಪೌಂಡ್ ರೀತಿಯಲ್ಲಿ ನಾವು ರಚಿಸ್ಬಿಟ್ಟು ಈ ಜಾಗ ನಂದು ಅಂತ ಹೇಳಿ ತೋರಿಸ್ಲಿಕ್ಕೆ ಮಾಡ್ತಕ್ಕಂಥ ಒಂದು ಕೆಲಸ. ಚೈನ್ ಲಿಂಕ್ ನೆಕ್ಲೆಸ್, ಫೆನ್ಸಿಂಗ್ ಹಿಯರ್. ಓಕೆ, ಸೊ ಈ ತರ ಚೈನ್ ಲಿಂಕ್ ನೆಕ್ಲೆಸ್ ಚೋಕ್ಸ್ ಮಿ ನೌ ಅಂತ ಹೇಳಿ ಕೊಟ್ಟಿದ್ದಾರೆ. ಚೋಕ್ಸ್ ಅಂದಾಗ ಎಲ್ಲರೂ ಸಹ ಅಲ್ಲಲ್ಲಿ ಅವರವರ ಬೌಂಡರೀಸ್ ಅನ್ನ ಫಿಕ್ಸ್ ಮಾಡ್ಕೊಂಡಾಗ ಇದು ಭೂಮಿ ತಾಯಿಗೆ ಹೇಗೆ ಅನ್ಸುತ್ತೆ ಅಂತಂದ್ರೆ ತುಂಬಾನೇ ಸಫೋಕೇಟಿವ್ ಆಗಿರುತ್ತೆ. ಅಂದ್ರೆ ಚೋಕ್ಸ್ ಅಂದ್ರೆ ಸಫೋಕೇಟ್ಸ್ ಅಂತ ಹೇಳಿ ಉಸಿರುಗಟ್ಟಿಸೋ ರೀತಿಯಲ್ಲಿ ಅವರಿಗೆ ಕಾಣುತ್ತೆ. ನನ್ನ ಮೇಲೆನೆ ನನ್ನ ಒಂದು ಜಾಗವನ್ನ ಇವರು ನಂದು ತಂದು ಅಂತ ಹೇಳಿ ಸರ್ಕಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅದು ಸಫೋಕೇಟ್ಸ್ ಆಗುತ್ತೆ. ಉಸಿರುಗಟ್ಟಿಸುವಂತ ಒಂದು ವಾತಾವರಣ ಭೂಮಿ ತಾಯಿಗೆ ಆಗುತ್ತೆ. ಸಫೋಕೇಟ್ಸ್ ಮೇಕ್ಸ್ ಒನ್ ಬ್ರೀತ್ಲೆಸ್. ಬ್ರೀತ್ಲೆಸ್, ಉಸಿರುಗಟ್ಟಿಸುವಂತಹ ಒಂದು ವಾತಾವರಣವನ್ನು ನನ್ನ ಮೇಲೆ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇಲ್ಲಿ ಭೂಮಿ ತಾಯಿ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ಈ ಒಂದು ಲೈನ್ಸ್ ಅಲ್ಲಿ ನೋಡ್ತೀವಿ ಮಕ್ಕಳೇ. Then, what do you mean by here? Carlot eyes means extraordinary tools of perception, as if the earth were staring with the lights of the car parked on it. Okay, this is about Carlot eyes. And then the last stanza of the poem, I wait. You cannot put your fence around the planet Earth. I am the land, I wait. This is the last few lines of the poem, children. ಅಂದ್ರೆ ನಾವು ಸಣ್ಣ ಜಾಗಗಳಾದ್ರೆ ಅದಕ್ಕೆ ನಾವು ಫೆನ್ಸಿಂಗ್ ಅನ್ನ ಹಾಕೋಬಹುದು ನಂದು ಅಂತ ಹೇಳಿ ನಾವು ಹೇಳಲಿಕ್ಕೆ ಚಾನ್ಸಸ್ ಇದೆ, ಅವಕಾಶಗಳಿದೆ. ಆದರೆ ಅದನ್ನೇ ಇಲ್ಲಿ ವಾರ್ನ್ ಮಾಡುತ್ತೆ ಭೂಮಿ ತಾಯಿ. ಮದರ್ ಅರ್ತ್ ಇಲ್ಲಿ ಹೇಳ್ತಾ ಇದೆ ಏನಂತ, ಯು ಕೆನಾಟ್ ಫುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಅಂದ್ರೆ ಇಡೀ ಒಂದು ಭೂಮಿ ಎನ್ನುವಂತಹ ಒಂದು ಗ್ರಹಕ್ಕೆ, ಪ್ಲಾನೆಟ್ ಅರ್ತ್ಗೆ ನೀವು ಫೆನ್ಸಿಂಗ್ ಅನ್ನ ಹಾಕ್ಲಿಕ್ಕೆ ಸಾಧ್ಯ ಆಗಲ್ಲ. ಸಣ್ಣ ಜಾಗಗಳಿಗೆ ನೀವು ಬೇಕಾದ್ರೆ ಫೆನ್ಸಿಂಗ್ ಅನ್ನ ಹಾಕ್ಬೋದು, ಪ್ಲಾನೆಟ್ ಅರ್ತ್ಗೆ ನೀವು ಫೆನ್ಸಿಂಗ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಐ ಆಮ್ ದ ಲ್ಯಾಂಡ್, ಐ ವೇಟ್. ನಾನು ಲ್ಯಾಂಡ್ ಆಗಿದ್ದೀನಿ, ಅಲ್ಲಿ ಕಾಯ್ತೀನಿ ಅಂತ ಇಲ್ಲಿ ಹೇಳ್ತಕ್ಕಂಥ ಒಂದು ಸೆಂಟೆನ್ಸ್ ಒಂದಿಗೆ ಈ ಪದ್ಯ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಮಕ್ಕಳ. ಓಕೆ, ಹಿಯರ್ ಇನ್ ದಿಸ್ ಪೋಯಮ್ ವಿ ಕ್ಯಾನ್ ಸಿ ಸಮ್ ಆಫ್ ದ ಕ್ವೆಶ್ಚನ್ ಆನ್ಸರ್ಸ್. ಓಕೆ, ಹೂ ಡು ಯು ಥಿಂಕ್ ಇಸ್ ದ ಸ್ಪೀಕರ್ ಆಫ್ ದ ಪೋಯಮ್? ಯಾರಿಲ್ಲಿ ಸ್ಪೀಕರ್ ಆಗಿದ್ದಾರೆ ಈ ಪದ್ಯದಲ್ಲಿ ಹಾಗಾದ್ರೆ ಮಕ್ಕಳೇ? ದ ಸ್ಪೀಕರ್ ಆಫ್ ದ ಪೋಯಮ್ ಈಸ್ ಮದರ್ ಅರ್ತ್. Who do you think is the speaker of the poem? The speaker of the poem is Mother Earth. Okay. Here, in the starting beginning three lines of the poem, here we can see the one word, I wait. Here, I wait means, what is the meaning of I wait? In first line, one suggests the feeling of, whether it is annoyance, whether it is patience,
whether it is disgust. Which one is correct here, children? I wait in the starting 3 lines of the poem means patience. I wait ಅಂತಕ್ಕಂಥ ಪದದ ಅರ್ಥ ಸ್ಟಾರ್ಟಿಂಗ್ 3 ಲೈನಲ್ಲಿ ಏನು ಬರ್ತದೆ ಅದರ ಅರ್ಥ ಅಂತಂದ್ರೆ ಪೇಷನ್ಸ್ ಅನ್ನೋಂಥ ಅರ್ಥ ಇಲ್ಲಿ ಬರುತ್ತೆ. ತಾಳ್ಮೆ, ಕಾಯ್ತಾ ಇದೆ ಭೂಮಿ. ಮದರ್ ಅರ್ಥ ಇಲ್ಲಿ ವೆಯ್ಟ್ ಮಾಡ್ತಿರ್ತಕ್ಕಂಥ ಒಂದು ಅರ್ಥ ಏನು ಬರುತ್ತೆ? ಪೇಷನ್ಸ್, ತಾಳ್ಮೆ ಅನ್ನೋಂಥ ಅರ್ಥ ಇಲ್ಲಿ ಬರುತ್ತೆ. ಅದಾದ ನಂತರ ಇಲ್ಲಿ we can see remaining some of the lines here, questions here. Okay, what does the phrase Carlot Ice Stare suggest ಅಂತಂದ್ರೆ ಇಲ್ಲಿ ಒಂದು ಪದ ಕಾರ್ಲಾಟ್ ಐಸ್ ಸ್ಟೇರ್ ಅಂತಕ್ಕಂಥ ಪದ ಏನನ್ನ ತಿಳಿಸ್ಕೊಡುತ್ತೆ ಈ ಪದದಲ್ಲಿ ಅಂತ ಇಲ್ಲಿ ಕೇಳಿದ್ದಾರೆ. ದ ಪೊಯೆಟ್ ಮೇಕ್ಸ್ ಆಸ್ ಥಿಂಕ್ ಆಫ್ ದ ಅರ್ತ್ staring at all the human beings. See, the poet makes us think of the earth. ಭೂಮಿ ತಾಯಿ ಇಲ್ಲಿ ಹೇಳುತ್ತೆ staring at all the human beings. ಎಲ್ಲ ಮನುಷ್ಯರನ್ನು ಅಬ್ಸರ್ವ್ ಮಾಡ್ತದೆ. with the lights of the cars parked on her. ಅಂದ್ರೆ ಎಲ್ಲ ಬೆಳಕನ್ನ ಹಾಕ್ಬಿಟ್ಟು ಲೈಟ್ಸ್ ಕಾರ್ ಲೈಟ್ಗಳನ್ನ ಸಹ ಆನ್ ಮಾಡಿ ಪಾರ್ಕಿಂಗ್ ಮಾಡಿ ಇಳಿಸಿದೀವಿ ನಾವು ಭೂಮಿ ತಾಯಿ ಮೇಲೆ. ಇದನ್ನೆಲ್ಲ ಸಹ ಇಲ್ಲಿ ನಾವು ಸ್ಟೇರ್ ಮಾಡ್ತಿದೀನಿ, ನಾನು ನೋಡ್ತಾ ಇದ್ದೀನಿ ಅಂತ ಇಲ್ಲಿ ತಿಳಿಸುತ್ತೆ. ಇಲ್ಲಿ ಮೀನಿಂಗ್ ಹಿಯರ್ ದ ಹೆಡ್ಲೈಟ್ಸ್ ಆಫ್ ದ ಕಾರ್ ಆರ್ ಮೇಡ್ ಇನ್ ಟು ದ ಐಸ್ metaphorically. Here the headlights in the car of the car are made into the eyes. ಅದು ಕಣ್ಣಿಗೆ ಬಂದು ಪ್ರಕಾರವಾಗಿ ಬೀಳ್ತಾ ಇದೆ ಅನ್ನೋ ಅರ್ಥದಲ್ಲಿ ತಿಳಿಸಿದರೆ ಮೆಟಫೋರಿಕಲಿ, ಮೆಟಾಫರ್ ಕಂಪ್ಯಾರಿಸನ್ ಮಾಡಿ ಇಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಮಕ್ಕಳ. ಅಂಡ್ ದೆನ್ in this poem, ಈ ಒಂದು ಪದ್ಯದಲ್ಲಿ the poem has so many figures of speech. Okay, ಅನೇಕ figures of speech ಈ ಒಂದು ಪದ್ಯದಲ್ಲಿ ಇರ್ತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಕೆಲವೊಂದು ಲೈನ್ಸ್, few lines we can observe here. The entire poem is, ಇಡೀ ಒಂದು ಪದ್ಯ ಇರ್ತಕ್ಕಂಥದ in the personification figure of speech ಅಲ್ಲಿ ಇಡೀ ಒಂದು ಪದ್ಯ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಅಂಡ್ ದೆನ್ ಕಾರ್ಲಾಟ್ ಐಸ್ ಅನ್ನೋ ಪದ, ಕಾರ್ಲಾಟ್ ಐಸ್ ಅಂತಕ್ಕಂಥ ಪದ ಏನನ್ನ ತೋರಿಸುತ್ತೆ? ಯಾವ ಒಂದು ಫಿಗರ್ ಆಫ್ ಸ್ಪೀಚ್ ನ ತೋರಿಸುತ್ತೆ? ಇಟ್ಸ್ ಎ ಮೆಟಾಫರ್ ಚಿಲ್ಡ್ರನ್. ಅಂಡ್ ಎ ಚೈನ್ ಲಿಂಕ್ ನೆಕ್ಲೆಸ್ ಅಂತಕ್ಕಂಥ ಪದವು ಸಹ ಯಾವ ಒಂದು ಫಿಗರ್ ಆಫ್ ಸ್ಪೀಚ್ ನ ತೋರಿಸುತ್ತೆ ಅಂತಂದ್ರೆ ಇಟ್ಸ್ ಅಗೇನ್ ಮೆಟಾಫರ್ ಚಿಲ್ಡ್ರನ್. ಅಂಡ್ then someone tickles me. It is personification. And then very important questions, 2 marks question, it will come for the examination. That question is, you cannot put a fence around the planet Earth. You cannot put a fence around the planet Earth. Is this a tone of weakness or self-assertion? ಡಿಸ್ಕಸ್ ಅಂತ ಹೇಳಿ ಈ ರೀತಿಯ ಒಂದು ಪ್ರಶ್ನೆಯನ್ನು ನಿಮಗೆ ಎಕ್ಸಾಮಿಗೆ ಕೇಳಬಹುದು. ಏನದಕ್ಕೆ ಆನ್ಸರ್ ಹಾಗಾದ್ರೆ ನಾವು ಯು ಸಿ ಚಿಲ್ಡ್ರನ್, ದಿಸ್ ಈಸ್ ಸರ್ಟನ್ಲಿ ಎ ಟೋನ್ ಆಫ್ ಸೆಲ್ಫ್ ಅಸರ್ಷನ್. ಮದರ್ ಅರ್ತ್ knows her unlimited power and also knows that nobody can bind her. Mother Earth knows her unlimited power and also knows that nobody can bind her. Though people think that they own her by buying lands, fight in the name of land, sow seeds and reap good harvest. They do not understand that no amount of chain fences can fence her. See, no amount of chain fences can fence her. This is the answer for this self-assertion question, children. Okay, now we'll go for the summary of the poem. Finally, we will go for the summary of the poem, children. The earth is telling the human beings that they think that they own her. The earth is telling the human beings that they think that they own her
but she is land, and so she waits patiently. She is land, and so she waits patiently. People shout and proclaim. People shout and proclaim that the land is theirs. That the land is theirs. They buy lands. They buy lands. Drill holes in it. Drill holes in it and drive over her. But still she waits patiently. Then someone plows her. Then someone plows her and plants seeds, and she gives them fruits, grass, trees, etc. This results in people becoming joyous, and they sing and dance. Sometimes people come and try to fence her and create boundaries which tries to choke her, but the earth asserts that she is the land and no one can put a fence around the planet Earth. It is not possible. It is highly impossible. It is impossible to fence around the planet Earth, children. Okay. She waits patiently for people to realize. Finally, she waits patiently for people to realize themselves, and they understand that they should avoid torturing the human earth, children. These are all the things we will learn from the poem I Am the Land. In this poem, we can see some difficult words of the poem. I am the land here means speaker or voice of the poem, children. Here, own means possess. Stay, look at things fixedly for a long time. Tickers. Tickers means blows here. Okay. Chokes. Chokes means suffocates, makes one breathless. Okay. Chain link necklace. Chain link necklace means fence here. Okay. And cognate eyes means extraordinary tools of perception, as if the earth were staring with the lights of the car parked on it. About the poet Marina di Bellagenta. She is born in Milan, Italy in 1949, and she is a very famous poet. Okay, this is all about the poem I Am the Land. I think you all understood the poem very well, children, and you give more importance the question. You cannot put your fence around the planet Earth in this poem. Okay, thank you, children.